श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮದ್ ಸಮುದ್ರ ವಿಜಯ ಸಪ್ತಮ ಸರ್ಗದಲ್ಲಿ 28ನೇ ಶ್ಲೋಕ 28. ಸುಕುಮಾರತಲಾಂಗುಲೀಮತೋಃ ಪದಯೋರಸ್ಯ ನಿಗೂಢಗುಲ್ಫಯೋಃ ಉಪಮಾನಮಹೋ ನ ದೃಶ್ಯತೆ ಕವಿವರ್ಯೈರಿತರೇತರಂ ವಿನಾ. ಸುಕುಮಾರತಲಾಂಗುಲೀಮತೋಃ ಪದಯೋಃ ಅಸ್ಯ ನಿಗೂಢಗುಲ್ಫಯೋಃ ಉಪಮಾನಂ ಅಹೋ ನ ದೃಶ್ಯತೆ ಕವಿವರ್ಯೈಃ ಇತರೇತರಂ ವಿನಾ. ಅಂದರೆ ಆಚಾರ್ಯರು ಬದರಿಯಲ್ಲಿ ವೇದವ್ಯಾಸರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ವೇದವ್ಯಾಸರ ಶರೀರದ ಅವಯವಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ, ಮನಸಾ ಧ್ಯಾನ ಮಾಡ್ತಾ ಇದ್ದಾರೆ ಆಚಾರ್ಯರು. ವೇದವ್ಯಾಸರ ಪಾದ ತಲ ಹೇಗಿತ್ತು ಹಾಗೆ ಅಂತ ಅದನ್ನ ಹಿಂದೆನೂ ಮಾಡಿದ್ದಾರೆ, ಇಲ್ಲೂ ಅದರ ವರ್ಣನೆ ಇದೆ. ತಲೆ, ಪಾದ ಅಧೋಭಾಗೋ, ಪಾದ ತಲ ಅಂದ್ರೆ ಪಾದದ ಕೆಳಗಿನ ಭಾಗ ಅಂತ ಅರ್ಥ. ಅಂಗುಲ್ಯ, ಪದದ ಅಂಗುಲಿ, ಸುಕುಮಾರ, ಅದು ಕೋಮಲವಾಗಿ ಇರುತ್ತದೆ. ತಲಾಂಗುಲ್ಯಶ್ಚ ಅನಯೋಹೋ ಸಂತೀತಿ ಸುಕುಮಾರ ತಲಾಂಗುಲಿ ಮತಿ ತಯೋಹೋ ಅಂದ್ರೆ ಮೃದುವಾದ ಬೆರಳುಗಳು ಅಂತ ಅರ್ಥ. ನಿಗೂಢ ಗುಲ್ಪಯೋಹೋ, ನಿಗೂಢವಾದ ಸಂಬಂಧ. ಗುಲ್ಪ ಅಲ್ಲಿ ಪಾದ ಗ್ರಂಥಿ ಅಂತ ಕರೀತಾರೆ. ಪಾದದ ಗಂಟು ಇದೆ ನೋಡಿ, ಅಂದ್ರೆ ಪಾದ ತಲದ ಮೇಲೆ ಸ್ವಲ್ಪ ಉಬ್ಬುಕೊಂಡು ಇರುತ್ತದೆ ನೋಡಿ, ಅದನ್ನ ಗುಲ್ಫ ಅಂತ ಕರೀತಾರೆ. ಅದರ ಸಂಬಂಧ, ನಿಗೂಢವಾದ ಸಂಬಂಧವನ್ನ ಪಡೆದಿದೆ ಅಂತ ಅರ್ಥ. ನಿಗೂಢ ಗುಲ್ಪಯೋಹೋ ಅಸ್ಯ ವೇದವ್ಯಾಸಸ್ಯ ಪದಯೋಹೋ ಚರಣಯೋಹೋ ಇತರೇತರಂ. ಆ ಪರಮಾತ್ಮನ ಪಾದಕ್ಕೆ ಏನು ಉಪಮಾನ ಕೊಡ್ಲಿಕ್ಕೆ ಸಾಧ್ಯ? ಈ ಪರಮಾತ್ಮನ ಬಲಪಾದ ಹೇಗಿದೆ? ಪರಮಾತ್ಮನ ಎಡಪಾದ ಇದ್ದಂಗೆ ಇದೆ. ಪರಮಾತ್ಮನ ಎಡದು ಪಾದ ಹೇಗಿದೆ? ಅದು ಬಲಪಾದ ಇದ್ದಂಗೆ ಇದೆ. ಇತರೇತರಂ ವಿನಾ. ದಕ್ಷಿಣ ಪಾದಸ್ಯ ಸವ್ಯಪಾದಂ ವಿನಾ ಸವ್ಯಪಾದಸ್ಯ ದಕ್ಷಿಣ ಪಾದಂ ವಿನಾ ಉಪಮಾನಂ ದೃಷ್ಟಾಂತಃ ಅಂತ ಅರ್ಥ. ಆ ಪರಮಾತ್ಮನ ಪಾದ ಸೌಂದರ್ಯಕ್ಕೆ ಉಪಮಾನವೇ ಇಲ್ಲ. ಈ ಕಾಲು ಹೇಗಿದೆ ಆ ಕಾಲಿನಂತೆ, ಆ ಕಾಲಿನ ಹೇಗಿದೆ ಈ ಕಾಲಿನಂತೆ, ಅಷ್ಟೇ ಹೇಳ್ಬೋದು. ಈ ರೀತಿಯಾಗಿ ಕವಿವರ್ಯೈಹಿ ನ ದೃಶ್ಯತೆ, ಶ್ರೇಷ್ಠವಾದ ಕವಿಗಳಿಂದಲೂ ಕೂಡ ಈ ರೀತಿಯಾಗಿ ನೋಡಲ್ಪಟ್ಟಿಲ್ಲ, ಉಪಮಾನವೇ ಇಲ್ಲ. ಅಹೋ ಆಶ್ಚರ್ಯಂ ಅಂದ್ರೆ ಅಸದೃಶತ್ವಂ ಪಾದಯೋಹೋ ಇತಿ ಭಾವ. ಪರಮಾತ್ಮನ ಪಾದ ಅಸದೃಶವಾದದ್ದು. ಇನ್ನು ಮುಂದಿನದ್ದು, ಉಚಿತಾಂ ಗುರುತಾಂ ದಧತ್ ಕ್ರಮಾತ್ ಶುಚಿತೇಜಸ್ವಿ ಸುವೃತ್ತಮುತ್ತಮಂ ಭಜತೋತ್ರ ಚ ಭಾಜಯತ್ಯಧೋ ವಿಭುಜಂಗಾಯುಗಲಂ ಸ್ವರೂಪತಾಂ. ಉಚಿತಾಂ ಗುರುತಾಂ ದಧತ್ ಕ್ರಮಾತ್ ಶುಚಿ ತೇಜಸ್ವಿ ಸುವೃತ್ತಂ ಉತ್ತಮಂ ಭಜತಃ ಅತ್ರ ಚ ಭಾಜಯತಿ ಅಧಃ. ಭಾಜಯತಿ ಅಧಃ ವಿಭುಜಂಗಾಯುಗಲಂ ಸ್ವರೂಪತಾಂ. ಅಧಃ ಇನ್ನು ಆ ಗಂಟುಯಿಂದ ಮೇಲಿನ ಭಾಗ ಜಂಘ ಅಂತ ಕರೀತಾರೆ. ವಿಭುಜಂಗಾಯುಗಲಂ ವೇದವ್ಯಾಸರ ಮೊಣಕಾಲು, ಅದು ಹೇಗಿದೆ? ಗುಲ್ಪಾದಾರಭ್ಯ ಉಪರಿತನಂ ಜಾನುಮಂಡಲ ಪರ್ಯಂತಂ, ಮಂಡಿ ತನಕ ಇರೋದು. ಆ ಗುಲ್ಪದಿಂದ ಪ್ರಾರಂಭ ಮಾಡಿ ಜಾಣು ಅಂದ್ರೆ ಮಂಡಿ ತನಕ ಇರೋದನ್ನ ಜಂಘ ಅಂತ ಕರೀತಾರೆ. ಆ ಅಂಗವನ್ನ ಜಂಘ ಅಂತ ಕರೀತಾರೆ. ಆ ಜಂಘ ಹೇಗಿದೆ ಹಾಗೆಂದ್ರೆ ಯುಗಲಂ ಭಜತಃ ದರ್ಶನ ಸ್ಮರಣಾದಿನ, ಪರಮಾತ್ಮನ ಆ ಜಂಘವನ್ನ ನೋಡುವುದರಿಂದ, ಸ್ಮರಣೆ ಮಾಡುವುದರಿಂದ ಯಾವ ಅಧಿಕಾರಿಗಳು ಇರ್ತಾರಲ್ಲ ಅಲ್ಲಿ ಅತ್ರ ಚ ಸ್ವರೂಪತಾಂ ಅವರಿಗೆ ಸಾರೂಪ್ಯವನ್ನು ಕೊಡ್ತಾನೆ. ಭಾಜಯತಿ ಪ್ರಾಪಯತಿ, ಪರಮಾತ್ಮನ ರೂಪ ಹೀಗಿದೆ, ಪರಮಾತ್ಮನ ಜಂಘ ಹೀಗಿದೆ ಅಂತ ಚಿಂತನೆ ಮಾಡಿದರೆ ಅವರಿಗೆ ಅಂತಹ ಸಾರೂಪ್ಯವನ್ನ ಕೊಡ್ತಾನೆ. ಅದು ಹೇಗಿರುತ್ತದೆ? ಕಥಂಭೂತಂ ಕ್ರಮಾತ್ ಉಚಿತಾಂ ಗುರುತಾಂ ದಧತ್ ಶುಚಿ. ಉಚಿತಾಂ ಗುಲ್ಪಾಧೂರ್ವಂ ಜಾನುಪರ್ಯಂತಂ ಕ್ರಮೇಣ ಸ್ಥೂಲತಾಂ. ಆ ಜಂಘ ಹೇಗಿರುತ್ತದೆ ಹಾಗೆಂದ್ರೆ ಗುಲ್ಪದಲ್ಲಿ
ಸೂಕ್ಷ್ಮ ತಳ್ಳಗೆ ಇರ್ತದೆ, ಬರ್ತಾ ಬರ್ತಾ ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ ಹಾಗೆ ಅಂತ. ಆ ರೀತಿಯಾಗಿ ಅವರ ಜಂಘ ಇದೆ, ಮಂಡಿ ತನಕ ಆ ಥರ ಕ್ರಮೇಣ ಬರುತ್ತದೆ ಅಂತ. ಶುಚಿ, ನಿರ್ದುಷ್ಟವಾದದ್ದು ಅಂತ ಜಂಘ. ತೇಜಸ್ವಿ, ತೇಜಹಾಸ್ಯಸಿ ತೇಜಸ್ವಿ, ಉಜ್ವಲವಾದ. ಸುವೃತ್ತಂ, ವರ್ತುಲಾಕಾರದಲ್ಲಿ. ಸುವೃತ್ತಂ ಅಂದ್ರೆ ವರ್ತುಲಾಕಾರ. ಆ ಮೊಣಕಾಲು ಹೇಗಿರ್ತದೆ, ವರ್ತುಲಾಕಾರದಲ್ಲಿ ಇರುತ್ತದೆ, ಅಂದ್ರೆ ಸರ್ಕಲ್ ಆಗಿ ಇರುತ್ತದೆ ಅಂತ. ಉತ್ತಮಂ ಶ್ರೇಷ್ಠಂ ವೇದವ್ಯಾಸಸ್ಯ ಜಂಘಾಯುಗಲಂ ಯಥಾ ಶುಚಿ. ವೇದವ್ಯಾಸರ ಜಂಘಯುಗಲ, ಎರಡು ಜಂಘ, ಎಡಜಂಘ ಬಲಜಂಘ ಹೇಗಿದೆ ಅಂದ್ರೆ ಶುಚಿಯಾಗಿ, ಕ್ರಮೇಣ ದಪ್ಪವಾಗಿ, ಅಂದ್ರೆ ಕ್ರಮೇಣ ಗುರುವಾಗಿ. ಸುವೃತ್ತಂ ವರ್ತುಲಾಕಾರದಲ್ಲಿ. ತೇಜೋಯುಕ್ತಂ, ತೇಜಸ್ಸಿಂದ ಕೂಡಿದ್ದಾಗಿ, ಉತ್ತಮವಾಗಿ ಇದೆ ಅಂತ. ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಪರಮಾತ್ಮನ ಜಂಘವನ್ನ. ಇಲ್ಲಿ ಹೇಳಿದ ಕ್ರಮದಲ್ಲಿ 4 ಹೇಳಿದ್ದಾರೆ. ಶುಚಿಯಾಗಿ, ಕ್ರಮೇಣ ಗುರುವಾಗಿ, ಸುವೃತ್ತವಾಗಿ, ತೇಜಸ್ಸಿಂದ ಕೂಡಿದ್ದಾಗಿ, ಉತ್ತಮವಾಗಿ ಇರತಕ್ಕದ್ದು. ಈ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಇದೆಲ್ಲವೂ ಸಿಗ್ತದೆ ಯಥಾಯೋಗ್ಯ ಅಂತ ಅರ್ಥ. ಕ್ರಮೇಣ ಸ್ವ ಅವರೇಷು ಗುರವಃ ಉಪದೇಶಕರ್ತಾರಃ ಸುವೃತ್ತ ಶೋಭನಂ ಆಚಾರಃ ಯೇಷಾಂತೆ ಸುವೃತ್ತಾಃ ತೇಜಸ್ವಿನಃ ಬ್ರಹ್ಮವರ್ಚಸ್ವಿನಃ ಉತ್ತಮಾಃ ಜ್ಞಾನಭಕ್ತಿಯಾದಿ ಗುಣೈಃ ಉತ್ತಮಾಃ ಭವಂತಿ. ಅಂದ್ರೆ ಈ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾರೆ, ಬೇರೆಯವರಿಗೆ ಹೇಳ್ತಾರೆ, ಅವರೂ ಕೂಡ ಉತ್ತಮವಾದ ಬ್ರಹ್ಮವರ್ಚಸ್ವಿಗಳಾಗಿ, ಒಳ್ಳೆಯ ಆಚಾರವುಳ್ಳವರಾಗಿ, ಅವರು ಕೂಡ ಜ್ಞಾನಭಕ್ತಿಯಾದಿ ಗುಣಗಳಿಂದ ಕೂಡಿದವರಾಗಿ, ಉತ್ತಮರಾಗಿ ಅವರು ಕೂಡ ಆಗುತ್ತಾರೆ. ನೋಡಿ, ದೇವರನ್ನ ಹೇಗೆ ಉಪಾಸನೆ ಮಾಡ್ತೀವಿ, ಪರಮಾತ್ಮನ ಜಂಘ ಈ ರೀತಿಯಾಗಿ ಇದೆ ಅಂದ್ರೆ ಆ ಗುಣಗಳೆಲ್ಲ ನಮಗೂ ಯಥಾಯೋಗ್ಯವಾಗಿ ದೇವರು ಕೊಡ್ತಾನೆ. ದೇವರಲ್ಲಿ 100% ಇದ್ರೆ ನಮ್ಮಲ್ಲಿ ಆ ಒಂದು ಚೂರು ಭಾಗ ಬರುತ್ತದೆ ಅದರಲ್ಲಿ. ಹಾಗೆ ಅತ್ರಾಪಿ ಸಾರೂಪ್ಯಂ ದದಾತಿ ಕಿಂ ಮುಕ್ತಾನಾಂ. ಈ ಮನುಷ್ಯ ಶರೀರದಲ್ಲೇ ಅಷ್ಟೆಲ್ಲ ಕೊಡ್ತಾನಂದ್ರೆ ಇನ್ನು ಮುಕ್ತರಿಗೆ ಸಾರೂಪ್ಯವನ್ನು ಕೊಡ್ತಾನೆ ಅಂತ ಇನ್ನೇನು ಹೇಳೋದು. ಪರಮಾತ್ಮನ ಕರುಣೆ ಅದು. ಯಾರಾவது ಇದ್ದಾರಾ ನೋಡಿ, ನನ್ನ ಪಾದ ಚಿಂತನೆ ಮಾಡು, ನಾನು ನಿನಗೆ ಈ ತರ ಒಂದು ಆಕಾರವನ್ನು ಕೊಡ್ತೇನೆ ಅಂತ ಯಾವ ಡಾಕ್ಟರ್ ಆದ್ರೂ ಹೇಳ್ತಾರ ನೋಡಿ, ಅಥವಾ ಬೇರೆ ಯಾರಾவது ತಂದೆ ತಾಯಿಗಳಾದ್ರು ಹೇಳ್ತಾರ ನೋಡಿ. ಯಾರಿಗೂ ಇಲ್ಲದೇ ಇರುವ ಒಂದು ಸಾಮರ್ಥ್ಯ. ಕೇವಲ ಮನಸ್ಸನ್ನ, ಆ ರೂಪವನ್ನ ಚಿಂತನೆ ಮಾಡಿದರೆ ಸಾಕು, ದೇವರು ಅದರಂತೆ ಎಲ್ಲವನ್ನು ಕೊಡ್ತಾನೆ ಅಂದ್ರೆ ಎಷ್ಟು ಕರುಣಾಳು. ಅಚಲಾಸನ ಯೋಗ ಪಟ್ಟಿಕಾ ಭರಕಕ್ಷ್ಯಾ ಸಕೃದಾಪ್ತಮಿಷ್ಟದಂ ಪರಿತೋಪಿ ಹರಿಂ ಸ್ಫುರಂತ್ಯಹೋ ಅನಿಶಂ ಧನ್ಯತಮೇತಿ ಮೇ ಮತಿಃ. ವರಕಕ್ಷ್ಯ, ವರ ಉತ್ತಮ, ಸಾ ಕಕ್ಷ್ಯ ಅಂದ್ರೆ ಮಧ್ಯಬಂಧನ ಭೂತ ಅಂತ ಕರೀತಾರೆ. ವೇದವ್ಯಾಸರು ಕುಳಿತಿದ್ದಾರೆ, ಅದರಿಂದ ಜಂಘ ಮುಂದಗಡೆ ಕಾಣಿಸ್ತಾ ಇರ್ತದೆ. ನರಸಿಂಹದೇವರು ಕೂತಿರ್ತಾರೆ ನೋಡಿ, ಯೋಗ ಪಟ್ಟಿಗ ನರಸಿಂಹದೇವರಿಂದ ಕೂತಂಗೆ ಇರ್ತದೆ, ಮಧ್ಯದಲ್ಲಿ ಒಂದು ಬಟ್ಟೆಯನ್ನು ಕಟ್ಕೊಂಡಿರ್ತಾರೆ. ಆ ತರ ವೇದವ್ಯಾಸರು ಯೋಗದಲ್ಲಿ ಇರ್ತಾರೆ ಹಾಗೆ ಅಂತ ಆಚಾರ್ಯರು ನೋಡುವಾಗ ಹಾಗೆ ಇದ್ದರಂತೆ. ವರಕಕ್ಷ್ಯ, ಉತ್ತಮವಾದ ಬಂಧನದಿಂದ ಕೂಡಿದಾಗಿ. ತಥಾಪಿ ತತ್ರ ಮಧ್ಯಬಂಧನ ಮಾತ್ರ ವೀಕ್ಷೆಯ ಪ್ರಯುಕ್ತ ಅಚಲಾಸನ ಯೋಗ ಪಟ್ಟಿಕಾ. ವರರಕ್ಷಾ ಅಂದ್ರೆ ಯೋಗ ಪಟ್ಟಿಕಾ ಅಂತನ. ವರಕಕ್ಷೆ ಅಂದ್ರೆ ಉತ್ತಮವಾದ ಮಧ್ಯದಲ್ಲಿ ಕಟ್ಟು ಹಾಕಿದವರಾಗಿ ಅಂತ ಅರ್ಥ. ಒಳ್ಳೆದು. ಅಚಲಾಸನ ಯೋಗ ಪಟ್ಟಿಕಾ, ಅದನ್ನ ಯಾಕೆ ಹಾಕೋತಾರೆ ಆ ತರ ಮಧ್ಯದ ಬಂಧನ? ಹಾಗೆ ಅಂದ್ರೆ ಧ್ಯಾನ ಮಾಡಿದಾಗ ಕೈಕಾಲು ಅಲಗಾಡದೇ ಇರ್ಲಿ ಹಾಗೆ ಅಂತ. ಅಚಲ ಅಂದ್ರೆ ಯೋಗ ಪಟ್ಟಿಕಾ ಅಂತ ಕರೀತಾರೆ ನೋಡಿ, ಅದನ್ನೇ ಬರೀತಾರೆ ನೋಡಿ. ಅಚಲಾಸನಸ್ಯ ಯೋಗ ಪಟ್ಟಿಕಾ ಧ್ಯಾನ ಕಾಲೇ ಅಚಲಂ ಯಥಾ ಸ್ಯಾತ್ ತಥಾ ಉಪವೇಶನಾಯ. ಧ್ಯಾನ ಮಾಡುವಾಗ ಅಲಗಾಡಬಾರ್ದು. ಕೈಕಾಲು ಅಲಗಾಡಿಬಿಟ್ರೆ ಮನಸ್ಸು ಅಲಗಾಡಿಬಿಡುತ್ತದೆ. ಮನಸ್ಸು ಅಲಗಾಡಿಬಿಟ್ರೆ ಆ ರೂಪವನ್ನ ಕಾನ್ಸಂಟ್ರೇಷನ್ ಮಾಡಕ್ಕಾಗೋದಿಲ್ಲ. ಅದರಿಂದ ಕೈಕಾಲು ಅಲಗಾಡಬಾರ್ದು, ಉಸಿರಾಟವೂ ಇರಬಾರ್ದು. ಕಲ್ಲಿನಂತೆ ಕೂತಿರ್ಬೇಕು ಧ್ಯಾನ ಮಾಡುವಾಗ, ಆಗ ಮಾತ್ರ ಕಾನ್ಸಂಟ್ರೇಷನ್ ಸಿಗೋದು ಅಂತ ಅದರ ಅಭಿಪ್ರಾಯ. ಅಂತ ಅಚಲಾಸನ ಯೋಗ ಪಟ್ಟಿಕಾ ತಥಾ ಉಪವೇಶನಾಯ ಕೃತಃ ಜಾನುಭ್ಯಾಂ ಸಹ ಮಧ್ಯಬಂಧನ ಭೂತಃ ಚತುರಂಗಲ 4 ಅಂಗುಲ ವಿಸ್ತಾರ ಇರುತ್ತದಂತೆ ಆ ಬಟ್ಟೆ. ಕಶ್ಚನ ಪದಾರ್ಥ ಯೋಗ ಪಟ್ಟಿಕಾ, ಆ ಪದಾರ್ಥವನ್ನೇ ಯೋಗ ಪಟ್ಟಿಕಾ ಅಂತ ಕರೀತಾರೆ. 4 ಅಂಗುಲ ಇರುತ್ತದೆ ಅದು.
ಯೋಗಸ್ಯ ಧ್ಯಾನಸ್ಯ ಪಟ್ಟಿಕಾ ಇತಿ ತಾದೃಶ್ಯ ಯೋಗ ಪಟ್ಟಿಕಾ ಮಧ್ಯಬಂಧನೆ ಕೃತೆ ಸ್ಥಿರಾಸನತ್ವಂ ಭವತಿ. ಹಾಗೆ ಮಾಡಿದರೆ ಏನಾಗ್ತದೆ? ಸ್ಥಿರಾಸನ ಆಗ್ತದೆ. ನೋಡಿ, ಮೆಡಿಟೇಷನ್ ಮಾಡುವವರಿಗೆ ತುಂಬ ಉಪಯುಕ್ತವಾದ ವಿಚಾರ ಇದು. ಹೇಗೆ ಮೆಡಿಟೇಟ್ ಮಾಡಬೇಕು ಸ್ವಾಮಿ ಸ್ವತಃ ತಾನು ಮಾಡಿ ತೋರಿಸ್ತಾ ಇದ್ದಾನೆ. ನರಸಿಂಹದೇವರು, ವೇದವ್ಯಾಸರು ಮಾಡುವುದು ಆ ರೀತಿಯಾಗಿರತಕ್ಕ ಹರಿಂ ಅಂದರೆ ವೇದವ್ಯಾಸರನ್ನು ಪರಿತಃ ಅವರ ಸುತ್ತಲೂ ಸಮಂತಾತಪಿ ಅನಿಶಂ ಸ್ಫುರಂತಿ, ಅವರ ಸುತ್ತ ಒಂದು ಶೋಭಮಾನ ಧನ್ಯತಮ ಪುಣ್ಯತಮ ಅಂದರೆ ಅವರ ಆ ತೇಜಸ್ಸು ಅದು ಸುತ್ತ ಪ್ರಕಾಶಮಾನವಾಗಿ ಇರುತ್ತದೆ ಅಂತ ಹೇಳ್ತಾರೆ. ವೇದವ್ಯಾಸಸ್ಯ ಸಮಂತಾತಪಿ ಸತತಂ ಶೋಭಮಾನ ಸತಿ, ಆ ಥರ ಇರುತ್ತದೆ ಹಾಗೆ ಅಂತ. ಅಂದರೆ ನಾವು ನೋಡಿರ್ತೀವಿ ನೋಡಿ, ಅವರ ಮೈಯಿಂದ ಬರುವ ಪ್ರಕಾಶ ಅಷ್ಟು ಪ್ರಕಾಶಮಾನವಾದ ಒಂದು ತೇಜಸ್ವಿನ ರೂಪ ಕಂಡಂಗೆ ಇದ್ದರು ಅಂತ ಹೇಳ್ತಾರೆ. ಶೋಭಮಾನ ಸತಿ ಧನ್ಯತಮ, ಅದು ನೋಡಿದವರೇ ಧನ್ಯರು ಹಾಗೆ ಅಂತ ನನ್ನ ಅಭಿಪ್ರಾಯ ಹಾಗೆ ಅಂತ. ಅಂದರೆ ಇದು ಯಾವುದು ಧನ್ಯತಮ ಹಾಗೆಂದರೆ ಆ ಯೋಗ ಪಟ್ಟಿಕಾ ಇದು ನೋಡಿ, ಅದರ ಭಾಗ್ಯ ನೋಡಿ ಅಂತಾರೆ. ಪರಮಾತ್ಮನ ಪಾದವನ್ನ ಸದಾ ಸುತ್ತಕೊಂಡು ಇರಬೇಕು ಅಂದ್ರೆ ಆ ಯೋಗ ಪಟ್ಟಿಕಾ ಎಷ್ಟು ಪುಣ್ಯ ಮಾಡಿರಬೇಕು. ಪುಂಸಾಂ ಸಕೃತ್ ಭಗವತ್ ಪ್ರಾಪ್ತಿಯ ಧನ್ಯತ್ವಂ ಅಭಿಷ್ಟ ಪ್ರಾಪ್ತಿಶ್ಚ ಭವತಿ. ಮನುಷ್ಯರಿಗೆ ಒಂದು ಬಾರಿ ಪರಮಾತ್ಮನನ್ನು ಹೊಂದಿದರೆ ಅವ್ರಿಗೆ ಏನು ಅನಿಸ್ಬಿಡುತ್ತದೆ? ಧನ್ಯರಾದೆವು ಅಂತ ಅನಿಸ್ಕೋತಾರೆ. ಇವತ್ತು ಧನ್ಯ, ಯಾಕೆ? ಪರಮಾತ್ಮನ ದರ್ಶನ ಆಯಿತು ಹಾಗೆ ಅಂತ. ಮತ್ತು ಅಭಿಷ್ಟ ಪ್ರಾಪ್ತಿ, ಅವರೇನು ಬಯಸ್ತಾರೋ ಅದೆಲ್ಲವೂ ಪ್ರಾಪ್ತಿಯೂ ಆಗುತ್ತದೆ. ದೇವರ ದರ್ಶನದ ಫಲ ಇದು. ದೇವರ ದರ್ಶನ ಪಡೆದರೆ ಏನಾಗ್ತದೆ? ಅಂದಿನ ಸಾಲಿಗ್ರಾಮ ಪೂಜೆ ಮಾಡಿದರೆ ಏನು ಅನಿಸ್ತದೆ? ಇವತ್ತಿನ ದಿನ ಸುದಿನ ಅಂತ ಮನಸ್ಸಿಗೆ ಒಂದು ಧನ್ಯತಾ ಭಾವನೆ ಬರುತ್ತದೆ. ಮತ್ತು ದೇವರು ಅವರ ಅಭಿಷ್ಟವನ್ನ ಪೂರ್ಣ ಮಾಡ್ತಾನೆ ಅಂತ. ಹಾಗಿರುವಾಗ ಒಂದು ಬಾರಿ ನೋಡಿದರೇನೆ ಎಷ್ಟು ಅಂದ್ರೆ ಆ ಯೋಗ ಪಟ್ಟಿಕ ನೋಡಿ, ಅನಿಶಂ ಅಪಿ ಪರಿತಃ ಸ್ಮರತಿ, ಸದಾ ದೇವರ ಆ ಜಂಗವನ್ನು ಸುತ್ತಿ ಇರುತ್ತದೆ ಅಂದರೆ ಎಂಥ ಭಾಗ್ಯ ಅದು. ಅಹೋ ಆಶ್ಚರ್ಯಂ ತಸ್ಮಾತ್ ಧನ್ಯತಮ, ಅದರಿಂದ ಯೋಗ ಪಟ್ಟಿಕ ಧನ್ಯತಮ ಅಂತ ನನ್ನ ಅಭಿಪ್ರಾಯ ಅಂತ ಆಚಾರ್ಯರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯೋಗ ಪಟ್ಟಿಕ ಅದು ನಿರಂತರಂ ಭಗವಂತಂ ಪ್ರಾಪ್ಯ ಸ್ಫುರತಿ. ಯೋಗ ಪಟ್ಟಿಕ ನಿರಂತರ ಭಗವಂತನನ್ನ ಸೇರಿ ಅದು ಶೋಭಿಸ್ತಾ ಇದೆ, ಅದರಿಂದ ಧನ್ಯತಮ ಅಂತ. ಅಹೋ ಏತದ್ ಯೋಗ ಪಟ್ಟಿಕಾಯ ಭಾಗ್ಯಂ ಇತಿ ಭಾವ. ಆ ಯೋಗ ಪಟ್ಟಿಕಾಯ ಭಾವ, ಆ ಭಾಗ್ಯ ಅದ್ಭುತವಾದದ್ದು ಹಾಗೆ ಅಂತ. ಅಚಲಾಸನ ಯೋಗ ಪಟ್ಟಿಕಾ ವರಕಕ್ಷ್ಯಾ ಸಕೃದಾಪ್ತಮಿಷ್ಟದಂ ಪರಿತೋಪಿ ಹರಿಂ ಸ್ಫುರಂತ್ಯಹೋ ಅನಿಶಂ ಧನ್ಯತಮೇತಿ ಮೇ ಮತಿಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.